ತುಮಕೂರಿನಲ್ಲಿ ಜಡ್ಡು ಹಿಡಿದಂತಹ ಮುನ್ಸಿಪಲ್ ಅಧಿಕಾರಿಗಳು. ತುಮಕೂರಿನ ಶಿರಾದ್ ಗೆಟ್ 3ನೇ ವಾರ್ಡ್ಗೆ ಹೊಂದಿಕೊಂಡಂತೆ ಹಾದು ಹೋಗುವ 80 ಅಡಿ ರಸ್ತೆಯು ಮೊಣಕಾಲ ಉದ್ದ ಗುಂಡಿಗಳು ಬಿದ್ದಿದ್ದು ಅನೇಕ ಸಾರ್ವಜನಿಕರು ಪ್ರಾಣಹಾನಿಗಳಾಗಿವೆ. ವಾಹನಗಳ ಬಿರುಸಿನ ಓಡಾಟದ ಧೂಳಿನಿಂದ ನೊಂದ ಸಾರ್ವಜನಿಕರಿಗೆ ತುಂಬಾ ಅನಾರೋಗ್ಯ ಹೆಚ್ಚಾಗಿದೆ ಹಾಗೂ ಸಾರ್ವಜನಿಕರ ಒಡನಾಟಕ್ಕೆ ತುಂಬಾ ಕಿರಿಕಿರಿ ಉಂಟಾಗಿದೆ. 3ನೇ ವಾರ್ಡ್ನ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಗಂಗಾಧರಯ್ಯ ಲಕ್ಷ್ಮೀ ನಾರಾಯಣಪ್ಪನವರು ಮಾತನಾಡಿ, ಮುನ್ಸಿಪಲ್ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡರಂತೆ, ಕಿವಿ ಇದ್ದರೂ ಕಿವುಡರಂತೆ, ನಾವು ಎಷ್ಟೇ ಮನವಿ ಪತ್ರ ಕೊಟ್ಟರೂ ಜಡ್ಡು ಹಿಡಿದವರಂತೆ ತಿರುಗುತ್ತಿದ್ದಾರೆ ಎಂದು ಹರಿಹಾಯ್ದರು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಾದಂತಹ ವೇದಿಕೆಯ ಪದಾಧಿಕಾರಿಗಳಾದ ಬಿಜಿ ಗಂಗಾಧರಯ್ಯ, ಭೀಮರಾಜು, ನಾಗರತ್ನ, ಚನ್ನಪ್ಪ, ಲಕ್ಷ್ಮೀನಾರಾಯಣ್, ಹನುಮಂತಪ್ಪ, ಪಿಡಿಒ ಮಾಜಿ ಮಂಜುನಾಥ್, ಜಿಎಚ್ ಶಿವಕುಮಾರ್, ಆರ್ಟಿ, ಎಎಸ್ಐ ಚಂದ್ರಶೇಖರ್, ಹಿರಿಯಣ್ಣ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ವರದಿ ನರಸಿಂಹರಾಜು, ತುಮಕೂರು ಜಿಲ್ಲಾ. ದಯವಿಟ್ಟು ನಾವು ಮಾಡ್ತಾ ಇರೋದು ಯಾರ ವಿರುದ್ಧವೂ ಅಲ್ಲ. ನಾವು ನಮ್ಮ ರೋಡಿನ ಅನೇಕ ಮಕ್ಕಳು ಶಾಲೆಗೆ ಹೋಗುವಾಗ ಸೈಕಲ್ನಲ್ಲಿ ಬಿದ್ದು ಗಾಯ ಮಾಡ್ಕೊಂಡು ಇವತ್ತು ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ವಯಸ್ಸಾಗಿರ್ತಕ್ಕಂಥ ಅನೇಕ ವಯಸ್ಸಾಗಿರ್ತಕ್ಕಂಥ ನಾಗರಿಕರು ಬಿದ್ದಿದ್ದಾರೆ. ಇದನ್ನು ನೋಡಿದಾಗ ಸರ್ಕಾರಕ್ಕೇನು ಕಣ್ಣಿದೆಯಾ, ಕಿವಿ ಇದೆಯಾ, ಇಷ್ಟನ್ನೆಲ್ಲ ನಾವು ಹುಡ್ಕೊಂಡ್ರೂ ಕೂಡ ಇವತ್ತಿನವರೆಗೂ ಯಾರು ಇದರ ಬಗ್ಗೆ ಕಾಳಜಿಯನ್ನು ವಹಿಸದೆ ನಮ್ಮ ರೋಡಿಗೆ ಇದನ್ನು ಮಾಡದೇ ಇರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅವರ ಗಮನಿಸ್ತಾ ಇದ್ದೀವಿ. ಇದು ಏನಾದರೂ ಅವರು ಬಂದು ಮಾಡಲಿಲ್ಲ ಅಂದರೆ ಎಲ್ಲ ಮನೆಗೊಬ್ಬರು ನಿಂತ್ಕೊಂಡು ಈ ರೋಡನ್ನು ನಾವು ಅಟ್ಯಾಕ್ ಮಾಡಬೇಕಾಗ್ತದೆ. ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ. ಪ್ರತಿಭಟನೆ ನಿಮ್ಮ ಹೆಸರೇನು ಸರ್? ನಿಮ್ಮ ನೀವು ಇಲ್ಲಿ ಏನು ಹಿರಿಯ ನಾಗರಿಕರೆಲ್ಲ